ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಾಳೆ ನಿಮಗೆ ಪರೀಕ್ಷೆ ಇದೆ ಅಲ್ವಾ? ಮೌಲ್ಯಮಾಪನದಲ್ಲಿ 6, 7, 8ಕ್ಕೆ ವಿಜ್ಞಾನ ಪರೀಕ್ಷೆ ಇದೆ. ಸೊ ಅದಕ್ಕೋಸ್ಕರ ಇವತ್ತು 6ನೇ ತರಗತಿ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ರು ನೋಡಿ, ಅದಕ್ಕೆ ಉತ್ತರವನ್ನು ಕಂಡುಕೊಂಡು ಅದನ್ನು ಚರ್ಚಿಸೋಣ. ಸೊ ಹಾಗಾದ್ರೆ ಇವತ್ತಿನ ತರಗತಿಯನ್ನ ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ಇರುವಂತಹದ್ದು ಅಂದ್ರೆ ಕ್ವೆಶ್ಚನ್ ಪೇಪರ್ಗೆ ನಾವು ಹೋಗುವ. ಒಂದು ನಿಮಿಷ ಮಕ್ಕಳೇ, ಸಾರಿ. ಕ್ವೆಶ್ಚನ್ ಪೇಪರಿಗೆ ಬರೋಣ. ಕ್ವೆಶ್ಚನ್ ಪೇಪರ್ ಅಲ್ಲಿ ನೀವು ನೋಡಿರಬಹುದು, ಫಸ್ಟ್ಗೆ ಸರಿಯಾದ ಆಯ್ಕೆಯನ್ನ ಆರಿಸಿ, 4 ಆಪ್ಷನ್ ಕೊಡ್ತಾರೆ, ಅದಕ್ಕೆ ನೀವು ಆರಿಸಿ ಬರಿಬೇಕು ಅಲ್ವಾ? ಸೊ ಮೊದಲಿಗೆ ಇರುವಂತಹ ಪ್ರಶ್ನೆ, ನೀರಿನ 3 ಸ್ಥಿತಿಗಳು ಯಾವುವು? ನೀರಿನ 3 ಸ್ಥಿತಿಗಳು ಯಾವುವು ಎಲ್ಲ ಅಂತ ಹೇಳಿದ್ರೆ, ನೀರು ಘನ ರೂಪದಲ್ಲಿ ಕೂಡ ಇರ್ತದೆ, ದ್ರವ ರೂಪದಲ್ಲಿ ಇರ್ತದೆ, ಅನಿಲ ರೂಪದಲ್ಲಿ ಇರ್ತದೆ. ಹೇಗೆ ಅಂತ ಹೇಳುದಾದ್ರೆ, ಘನ ರೂಪದಲ್ಲಿ ಯಾವುದರ ಮಂಜುಗಡ್ಡೆ ರೀತಿಯಲ್ಲಿ ಇರ್ತದಲ್ವಾ, ಮಂಜುಗಡ್ಡೆಯ ಸ್ಥಿತಿಯಲ್ಲಿ ಇರ್ತದೆ. ದ್ರವ ರೂಪದಲ್ಲಿ ನೀರಿನ ಸ್ಥಿತಿಯಲ್ಲಿ ಇರ್ತದೆ, ದ್ರವ ರೂಪದಲ್ಲಿ ನೀರೇ ಇರ್ತದೆ. ಹಾಗೆ ಅನಿಲ ರೂಪದಲ್ಲಿ ಆವಿಯಾಗಿ ಅಥವಾ ನೀರಾವಿಯಾಗಿ ಏನಾಗ್ತದೆ, ನೀರು ಇರ್ತದೆ. ಸೊ 3 ಸ್ಥಿತಿಗಳಲ್ಲೂ ನೀರು ಇರ್ತದೆ. ಹಾಗಾದ್ರೆ ಉತ್ತರ ಸಿ ಆಪ್ಷನ್ ಕರೆಕ್ಟ್ ಆಗಿರ್ತದೆ. ಹಾಗೆಯೇ ಎರಡನೇ ಪ್ರಶ್ನೆಗೆ ಬರೋದಾದ್ರೆ, ಎರಡನೇ ಪ್ರಶ್ನೆ ಕಾಣ್ತಾ ಇರಬಹುದಲ್ಲ ನಿಮ್ಮ ಸ್ಕ್ರೀನ್ ಅಲ್ಲಿ. ಈಗ ಎರಡನೇ ಪ್ರಶ್ನೆಗೆ ಬರೋದಾದ್ರೆ, ಎರಡನೇ ಪ್ರಶ್ನೆ ನೋಡಿ, ಸತೀಶನ ತಾಯಿಯು ಜರಡಿಯನ್ನು ಬಳಸಿ ಚಹಾ ಎಲೆಗಳನ್ನ ಬೇರ್ಪಡಿಸುವುದರ ಉದ್ದೇಶವೇನು? ಜರಡಿ ಬಳಸಿ ಚಹಾ ಎಲೆಗಳನ್ನ ಅವ್ರು ಬೇರ್ಪಡಿಸ್ತಾ ಇದ್ದಾರೆ. ಕಾರಣ ಏನಾಗಿರಬಹುದು? ಕಾರಣ ಏನಂತ ಹೇಳಿದ್ರೆ, ಅದರಲ್ಲಿ ಅನುಪಯುಕ್ತ ವಸ್ತುಗಳು ಇದ್ದಿರಬಹುದು. ಹಾಗಾಗಿ ಏನ್ ಮಾಡ್ತಾರಂತ ಹೇಳಿದ್ರೆ, ಆ ಅನುಪಯುಕ್ತ ವಸ್ತುಗಳನ್ನ ತೆಗೆಯಲು, ಬೇರ್ಪಡಿಸಲು ನಾವೇನ್ ಮಾಡ್ಬೇಕಾಗ್ತದೆ, ಜರಡಿ ಉಪಯೋಗಿಸಿ ಅದರ ಕಸಗಳನ್ನ ತೆಗಿಬೇಕಾಗ್ತದೆ. ಈಗ ಮೂರನೇ ಪ್ರಶ್ನೆ ನೋಡಿ, ಪ್ರಯೋಗಶಾಲಾ ತಾಪಮಾಪಕ ಬಳಸಿ ತಾಪವನ್ನು ಅಳೆಯಲು ಸರಿಯಾದ ಮಾರ್ಗ ಯಾವುದು? ಸೊ ಪ್ರಯೋಗಶಾಲಾ ತಾಪಮಾಪಕವನ್ನ ಬಳಸುವ ರೀತಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಮಕ್ಕಳೇ. ಸೊ ಹಿಂದೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಥವಾ ಅದರನ್ನೇನೋ ಒಂದು ಕೊಟ್ಟಿದ್ದಾರೆ, ಇದೇ ಚಿತ್ರ ಇದೆ ಅದರಲ್ಲಿ. ಸೊ ನೋಡಿ, ಸರಿಯಾದ ಇದು ಅಂತ ಹೇಳಿದ್ರೆ, ಅಥವಾ ಸರಿಯಾದ ವ್ಯವಸ್ಥೆ ಅಥವಾ ಸರಿಯಾದ ಮಾರ್ಗ ಅಂತ ಹೇಳಿದ್ರೆ, ತಾಪಮಾಪಕವನ್ನ ಸೈಡಿಗೆ ಇಡುವುದಾಗ್ಲಿ, ಅಥವಾ ಕೆಳಗಡೆಗೆ ತಾಗಿಸುವುದಾಗ್ಲಿ, ಅಥವಾ ಮೇಲೆ ನೀರಿಗೆ ತಾಗಿಸದೆ ಇಡುವುದಾಗ್ಲಿ, ಅಥವಾ ವಾರೆ ಇಡುವುದಾಗ್ಲಿ, ಈ ರೀತಿ ಮಾಡಬಾರ್ದು. ಸರಿಯಾದ ವಿಧಾನ ಲಂಬವಾಗಿ ಇಡ್ಬೇಕಂದ್ರೆ ನೇರವಾಗಿ ಇಟ್ಟು ಅಡಿಯನ್ನು ಅಂದ್ರೆ ಅದರ ಕೆಳಭಾಗವನ್ನ ಸ್ಪರ್ಶಿಸದೆ ಅಥವಾ ಬದಿಗಳನ್ನ ಸ್ಪರ್ಶಿಸದೆ ಮುಳುಗಿಸಿ, ನೀರಿನಲ್ಲಿ ಮುಳುಗಿಸುವುದು ಒಂದು ಸರಿಯಾದ ವಿಧಾನ ಆಗ್ತದೆ. ಹಾಗೆಯೇ ಮಳೆ ಪ್ರಮಾಣ ಕಡಿಮೆ ಮಾಡಲು ಪ್ರಮುಖ ಕಾರಣವೇನು ಅನ್ನೋದು 4ನೇ ಒಂದು ಪ್ರಶ್ನೆ. ಮಳೆ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಅರಣ್ಯ ನಾಶದಿಂದಾಗಿ ಏನಾಗ್ತದೆ, ಮಳೆ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದು ಏನಿದೆ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ, 2ನೇ ರೋಮನ್ ನಂಬರ್ ಆಗಿರ್ತದೆ. ಇದು 1 ಮಾರ್ಕ್. ಇದು 4 ಪ್ರಶ್ನೆಗಳಿದೆ ನೋಡಿ. ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ಬಳಸುವ ದ್ರವ ಯಾವುದು? ಅದರಲ್ಲಿ ಸಾಮಾನ್ಯವಾಗಿ ಬಳಸುವ ದ್ರವ ಯಾವುದು? ಮರ್ಕ್ಯೂರಿ ಒಂದು ಏನದು, ಇದೊಂದು ಲೋಹ. ಮರ್ಕ್ಯೂರಿ ಅನ್ನೋದು ಲೋಹ. ಅಥವಾ ತಾಪಮಾಪಕದಲ್ಲಿ ಆಲ್ಕೋಹಾಲ್ ಅನ್ನು ಕೂಡ ಬಳಸ್ತಾರೆ. ಆಲ್ಕೋಹಾಲ್ ಏನಿದೆ ನೋಡಿ, ಕೆಂಪು ಕಲರ್ ಆಲ್ಕೋಹಾಲ್ ಅನ್ನ ಬಳಸ್ತಾರೆ. ಕೆಂಪು ಬಣ್ಣದ ಆಲ್ಕೋಹಾಲ್, ಕೆಂಪು ಆಲ್ಕೋಹಾಲ್ ಅನ್ನು ಕೂಡ ಏನ್ ಮಾಡ್ತಾರೆ, ಬಳಸ್ತಾರೆ. ಯಾವುದರಲ್ಲಿ? ಮರ್ಕ್ಯೂರಿಯಲ್ಲಿ, ಅಂದ್ರೆ ತಾಪಮಾಪಕದಲ್ಲಿ. ಜೀವಿಗಳಲ್ಲಿ ಬೆಳವಣಿಗೆ ಎಂದರೇನು? ಕಾಲಕ್ರಮೇಣ ಜೀವಿಗಳ ಗಾತ್ರ ಮತ್ತು ತೂಕದಲ್ಲಿ ಉಂಟಾಗುವ ಬದಲಾವಣೆಗಳನ್ನ ನಾವು ಏನಂತ ಹೇಳ್ತೇವೆ? ಬೆಳವಣಿಗೆ. ಗಾತ್ರ ದೊಡ್ಡದಾಗ್ತದೆ, ಹಾಗೆ ತೂಕದಲ್ಲಿ ಕೂಡ ಹೆಚ್ಚಳ ಆಗ್ತಾ ಹೋಗ್ತದೆ. ಆರ್ದ್ರತೆ ಎಂದರೇನು? ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂತ ಹೇಳ್ತಾರೆ. ಗಾಳಿಯಲ್ಲಿರುವ ನೀರಿನ ಆವಿಯ ಪ್ರಮಾಣವನ್ನ ಆರ್ದ್ರತೆ ಅಂತ ಹೇಳ್ತಾರೆ ಅಥವಾ ಹ್ಯುಮಿಡಿಟಿ ಅಂತ ಹೇಳ್ತಾರೆ. ಚಹಾ ತಯಾರಿಸುವಾಗ ಚಹಾ ಎಲೆಗಳನ್ನ ಯಾವ ವಿಧಾನದಿಂದ ಪ್ರತ್ಯೇಕಿಸಲಾಗುತ್ತದೆ? ಚಹಾದಲ್ಲಿ ಚಹಾದ ಹುಡಿ ಏನಿದೆ ಅದನ್ನ ಚಹಾದಿಂದ ಹೇಗೆ ಬೇರ್ಪಡಿಸ್ತೇವೆ ನಾವು? ಸೋಸುವಿಕೆ ಎಂಬ ವಿಧಾನದಿಂದ ನಾವು ಬೇರ್ಪಡಿಸ್ತೇವೆ, ಅಥವಾ ಫಿಲ್ಟ್ರೇಷನ್ ಅಂತ ಹೇಳ್ತಾರೆ. ಆಯ್ತಾ? ಇದಿಷ್ಟು 1 ಮಾರ್ಕಿನ ಪ್ರಶ್ನೋತ್ತರಗಳು. ಈಗ ಪುನಃ 4 ಬಿಟ್ಟ ಪದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರು, ಅದನ್ನು ನೋಡುವ. ಸೂರ್ಯ, ನೀರು ಮತ್ತು ಜೀವಿಗಳ ಕ್ರಿಯೆಗಳಿಂದ ದೀರ್ಘಾವಧಿಯಲ್ಲಿ ಬಂಡೆಗಳು ವಿಘಟನೆ ಹೊಂದಿ ಉಂಟಾಗುವ ಸಂಪನ್ಮೂಲ ಯಾವುದು? ಮಣ್ಣು. ಆಯ್ತಾ? ಬಂಡೆಗಳು ವಿಘಟನೆ ಹೊಂದುವುದು ಏನನ್ನ? ಮಣ್ಣಾಗಿ ಪರಿವರ್ತನೆ ಆಗ್ತದೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಭೂಮಿಗೆ ಎಷ್ಟು ಚಂದ್ರರಿದ್ದಾರೆ? ಒಂದೇ ಚಂದ್ರರಿದ್ದಾರೆ ಸದ್ಯಕ್ಕೆ, ಅಂದ್ರೆ ವಿಜ್ಞಾನಕ್ಕೆ ಗೊತ್ತಿರುವ ಹಾಗೆ ಅಥವಾ ವಿಜ್ಞಾನಿಗಳಿಗೆ ಗೊತ್ತಿರುವ ಹಾಗೆ.
ಜೀವಿಗಳಿಗೆ ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಡ್ಯಾಶ್ ಮತ್ತು ಡ್ಯಾಶ್ ಅಗತ್ಯ ಇದೆ. ಆಹಾರ ಮತ್ತು ಶಕ್ತಿಯ ಅಗತ್ಯ ಇದೆ. ನಮ್ಮ ಸೌರವ್ಯೂಹವು ಕ್ಷೀರಪಥ ಗ್ಯಾಲಕ್ಸಿಯ ಭಾಗವಾಗಿದೆ. ನಮ್ಮ ಸೌರವ್ಯೂಹಕ್ಕೆ ಏನ್ ಹೇಳ್ತಾರೆ? ಕ್ಷೀರಪಥ ಅಂತ ಹೇಳ್ತಾರೆ, ಅಥವಾ ಆಕಾಶ ಗಂಗೆ ಅಂತ ಹೇಳ್ತಾರೆ. ಇದನ್ನ ಈ ರೀತಿ ಕೂಡ ಕರೀತಾರೆ, ಆಕಾಶ ಗಂಗೆ ಎಂದು ಕರೀತಾರೆ. ಇದಿಷ್ಟು ಬಿಟ್ಟ ಪದಗಳು. ಈಗ 2-3 ವಾಕ್ಯದ ಪ್ರಶ್ನೆಗಳು ಬರ್ತದೆ. ಸೊ ಮೊದಲಿಗೆ ಪ್ರಶ್ನೆ ಇರುವಂತದ್ದು ಅಂದ್ರೆ 13ನೆಯ ಪ್ರಶ್ನೆ, ಎಷ್ಟು ರೀತಿಯ ತಾಪಮಾಪಕಗಳಿವೆ, ಅವುಗಳ ಹೆಸರನ್ನ ತಿಳಿಸಿ. ಸೊ ತಾಪಮಾಪಕ ತುಂಬಾ ರೀತಿದಿದೆ. ಅದರಲ್ಲಿ ಪ್ರಮುಖವಾಗಿರುವಂತಹ 2 ತಾಪಮಾಪಕ ಅಂತ ಹೇಳಿದ್ರೆ ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕ. ಆಯ್ತಾ? ಮತ್ತೆ ಡಿಜಿಟಲ್ ತಾಪಮಾಪಕ ಇದೆ ಅಲ್ವಾ, ತುಂಬಾ ಇದೆ. ಅದರಲ್ಲಿ 2 ನಮ್ಗೆ ಗೊತ್ತಿರುವಂತಹದ್ದು. ಹೆಚ್ಚು ಗಾಳಿ ಇರುವ ದಿನ ಬಟ್ಟೆಗಳು ಬೇಗ ಒಣಗುತ್ತದೆ, ಕಾರಣವೇನು? 14ನೇ ಪ್ರಶ್ನೆ ನೋಡಿ, ಗಾಳಿ ಹೆಚ್ಚು ಇದ್ದಂತೆ ಆವೀಕರಣ ದರವು ಏನಾಗ್ತದೆ? ಹೆಚ್ಚಾಗ್ತದೆ. ಇದರಿಂದ ಬಟ್ಟೆಯಲ್ಲಿರುವ ನೀರಿನ ಕಣಗಳು ಬೇಗನೆ ಆವಿಯಾಗಿ ಗಾಳಿಯಲ್ಲಿ ಸೇರುವುದರಿಂದ ಬಟ್ಟೆ ಬೇಗ ಏನಾಗ್ತದೆ? ಒಣಗುತ್ತದೆ. ಹಾಗೆಯೇ 15ನೇ ಪ್ರಶ್ನೆ ನೋಡಿ, ಆವೀಕರಣ ಎಂದರೇನು? ಒಂದು ಉದಾಹರಣೆ ಕೊಡಿ. ದ್ರವ ರೂಪದ ನೀರು ಶಾಖದ ಪ್ರಭಾವದಿಂದ ಅನಿಲ ರೂಪದ ನೀರಾವಿ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ. ದ್ರವ ಅನಿಲ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ ಏನಿದೆ ನೋಡಿ, ಅದನ್ನ ಆವೀಕರಣ ಎನ್ನುತ್ತಾರೆ. ಉದಾಹರಣೆಗೆ, ಒದ್ದೆಯಾದ ಬಟ್ಟೆಗಳು ಬಿಸಿಲಿನಲ್ಲಿ ಒಣಗುವುದು, ನೆಲ ಒರೆಸಿದಾಗ ಬೆಸಿನಲ್ಲಿ ಒಣಗುವುದು, ಹಾಗೆ ನೀರು, ಬಾವಿಯ ನೀರು ಕಡಿಮೆ ಆಗ್ತಾ ಬರುವುದು, ಕೆರೆಯ ನೀರು ಕಡಿಮೆ ಆಗ್ತಾ ಬರುವುದು, ಅದೆಲ್ಲವೂ ಯಾವುದಕ್ಕೆ ಉದಾಹರಣೆ? ಆವೀಕರಣಕ್ಕೆ ಉದಾಹರಣೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಂದ್ರೆ 16ನೇ ಪ್ರಶ್ನೆ ನೋಡಿ. 16ನೇ ಪ್ರಶ್ನೆ ಕಾಣ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ತೂರುವಿಕೆ ಎಂದರೇನು? ಉದಾಹರಣೆಯೊಂದಿಗೆ ನಿರೂಪಿಸಿ. ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನ ಗಾಳಿಯ ಸಹಾಯದಿಂದ ಬೇರ್ಪಡಿಸುವ ವಿಧಾನಕ್ಕೆ ತೂರುವಿಕೆ ಎನ್ನುತ್ತಾರೆ. ಧಾನ್ಯಗಳಿಂದ ಹೊಟ್ಟನ್ನ ಬೇರ್ಪಡಿಸುವುದನ್ನ ತೂರುವಿಕೆ ಎನ್ನುತ್ತಾರೆ. ಇದೊಂದು ಚಿತ್ರ ಕಾಣ್ತಾ ಉಂಟು, ಇದು ತೂರುವಿಕೆದು. ನಾನು ಚಿತ್ರ ಹಾಕಿದ ಉದ್ದೇಶ ಏನಂತ ಹೇಳಿದ್ರೆ ನಿಮಗೆ ಅದು ಸರಿ ಗೊತ್ತಾಗ್ಲಿ, ತೂರುವಿಕೆ ಅಂದ್ರೆ ಏನು ಮತ್ತೆ ಸೋಸುವಿಕೆ ಅಂದ್ರೆ ಏನು ಅಂತ ಹೇಳಿ ಸರಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಚಿತ್ರ ಹಾಕಿದ್ದು. ತೂರುವಿಕೆ ಯಾವಾಗ ಮಾಡ್ತೇವೆ? ಭಾರವಾದ ಮತ್ತು ಹಗುರವಾದ ವಸ್ತುಗಳಿದ್ದಾಗ ಹಗುರವಾದ ವಸ್ತುಗಳನ್ನ ಬೇರ್ಪಡಿಸಲು ಉಪಯೋಗಿಸ್ತೇವೆ. ಹಾಗೆ ಈಗ 17ನೆಯ ಪ್ರಶ್ನೆಗೆ ಬರೋಣ. ಜೀವಿಗಳ 4 ಲಕ್ಷಣಗಳನ್ನ ತಿಳಿಸಿ. ಇದು ಇಂಪಾರ್ಟೆಂಟ್ ಮಕ್ಕಳೇ, ಪ್ರತಿ ಸಲ ಕೇಳ್ತಾರೆ ಇದನ್ನ, ಮತ್ತೆ ಇದು ಇಂಪಾರ್ಟೆಂಟ್ ಕೂಡ ಆಗಿದೆ. ಜೀವಿಗಳು ಏನನ್ನ ಸೇವಿಸ್ತದೆ? ಆಹಾರವನ್ನ ಸೇವಿಸ್ತದೆ, ಬೆಳವಣಿಗೆಯನ್ನು ಹೊಂದುತ್ತದೆ, ಜೀವಿಗಳು ಉಸಿರಾಡುತ್ತದೆ, ಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತದೆ, ಮತ್ತೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ಇದೆಲ್ಲ ಬರಿಬಹುದು. ಅದರಲ್ಲಿ 4 ಕೇಳಿದ್ದು ಯಾವ್ದಾದ್ರು 4 ನಿಮ್ಗೆ ಬರಿಬಹುದು, ಸುಲಭ ಇರುವಂತಹದ್ದು. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, ಅಂದ್ರೆ 18ನೆಯ ಪ್ರಶ್ನೆಗೆ ಹೋಗೋಣ. ನೀರನ್ನ ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ತಿಳಿಸಿ. ನೀರನ್ನ ಬಳಸುವ ಉದ್ದೇಶ ಏನು? ಯಾವ ಕೆಲಸಗಳಿಗೆ ಬಳಸ್ತೇವೆ? ಕುಡಿಯಲು ಬಳಸ್ತೇವೆ, ಸ್ನಾನ ಮಾಡಲು ಬಳಸ್ತೇವೆ, ಬಟ್ಟೆ ತೊಳೆಯಲು ಬಳಸ್ತೇವೆ, ಹಾಗೆ ಅಡುಗೆ ಮಾಡಲು, ಕೃಷಿ ಚಟುವಟಿಕೆಗಳಿಗೆ ಏನ್ ಮಾಡ್ತೇವೆ? ನೀರನ್ನ ನಾವು ಉಪಯೋಗಿಸುತ್ತೇವೆ. ಸೊ ಅದನ್ನ ಪಾಯಿಂಟ್ ಅಂತ ಮಾಡಿ ಬರಿಬಹುದು, 4 ಬರಿಬಹುದು. ಆಯ್ತಾ? ಈಗ 19ನೆಯ ಪ್ರಶ್ನೆ ನೋಡಿ ಮಕ್ಳೇ. ಭೂಮಿಯ ಮೇಲಿನ ನೀರು ಕಲುಷಿತಗೊಳ್ಳಲು ಪ್ರಮುಖ 4 ಕಾರಣಗಳನ್ನ ಪಟ್ಟಿ ಮಾಡಿ. ಭೂಮಿಯ ನೀರು ಯಾಕೆ ಕಲುಷಿತ ಆಗ್ತದೆ? ಕೈಗಾರಿಕೆಗಳ ತ್ಯಾಜ್ಯಗಳನ್ನ ನದಿಗೆ ಬಿಡುವುದರಿಂದ, ಅಥವಾ ಗೃಹ ಬಳಕೆಯ ಕೊಳಚೆ ನೀರನ್ನ ನದಿ ಮೂಲಗಳಿಗೆ ಸೇರಿಸುವುದರಿಂದ, ಕೃಷಿಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಮಾಡುವುದರಿಂದ, ಅಥವಾ ಜಲಮೂಲಗಳ ಬಳಿ ಬಟ್ಟೆ ಒಗೆಯುವುದು, ಪ್ರಾಣಿಗಳನ್ನ ತೊಳೆಯುವುದು, ಈ ರೀತಿ ಮಾಡುವುದರಿಂದ ಆ ಗಲೀಜು ಎಲ್ಲ ಸೇರಿ ನದಿಗೆ ಸೇರ್ತದೆ. ಹಾಗೆ ಭೂಮಿಯ ನೀರೇನಾಗ್ತದೆ? ಕಲುಷಿತಗೊಳ್ತದೆ. ಈಗ 20ನೇ ಪ್ರಶ್ನೆಗೆ ಬರೋಣ. 20ನೇ ಪ್ರಶ್ನೆ ಏನ್ ಹೇಳ್ತದೆ ನೋಡಿ. ಸೂರ್ಯ ಒಂದು ನಕ್ಷತ್ರವಾಗಿದ್ದು ಇತರೆ ನಕ್ಷತ್ರಗಳು ಸೂರ್ಯನಿಗಿಂತ ದೊಡ್ಡದಾಗಿದ್ದರೂ ಚುಕ್ಕೆಗಳಂತೆ ಕಾಣ್ತದೆ. ಯಾಕೆ ಹೇಳಿದ್ರೆ ಸೂರ್ಯನು ಭೂಮಿಗೆ ಹತ್ತಿರವಿರುವ ಅಥವಾ ಸಮೀಪವಿರುವ ನಕ್ಷತ್ರ. ಆದರೆ ಉಳಿದ ನಕ್ಷತ್ರಗಳು ಭೂಮಿಯಿಂದ ತುಂಬಾ ದೂರದಲ್ಲಿ ಇರುವುದರಿಂದ ಅವು ಸೂರ್ಯನಿಗಿಂತ ದೊಡ್ಡದಾಗಿದ್ದರೂ ಸಹ ನಮಗೆ ಕೇವಲ ಚುಕ್ಕೆಗಳಂತೆ ಕಾಣ್ತದೆ, ತುಂಬಾ ದೂರದಲ್ಲಿದೆ. ಆಯ್ತಾ? ಸೂರ್ಯ ಮಾತ್ರ ಭೂಮಿಗೆ ಹತ್ತಿರವಿರುವ ನಕ್ಷತ್ರ ಆಗಿರುವುದರಿಂದ ಏನಾಗಿದೆ? ಸೂರ್ಯ ಸ್ವಲ್ಪ ದೊಡ್ಡದಾಗಿ ಕಾಣ್ತಾನೆ, ಉಳಿದೆಲ್ಲ ನಕ್ಷತ್ರಗಳು ಅತ್ಯಂತ ಪಿಟ್ಟೆ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಕಾಣ್ತದೆ. ಈಗ ನೋಡಿ 21ನೆಯ ಪ್ರಶ್ನೆ ನೋಡಿ. ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯ ಹರಳನ್ನ ಬೇರೆ ಮಾಡಲು ಸಾಧ್ಯವೇ? ಹೇಗೆ? ಈಗ ಗೋಧಿ ಹುಡಿಯಲ್ಲಿ ಏನ್ ಮಿಕ್ಸ್ ಆಗಿದೆ? ಸಕ್ಕರೆ ಮಿಕ್ಸ್ ಆಗಿದೆ. ಅದನ್ನ ಹೇಗೆ ತೆಗಿತೀರಿ? ಯಾಕೆ ಹೇಳಿದ್ರೆ ಗೋಧಿ ಸಣ್ಣ ಸಣ್ಣ ಪೌಡರ್ ಅಲ್ವಾ, ಹುಡಿ ಅಲ್ವಾ, ಸಕ್ಕರೆ ಸ್ವಲ್ಪ ಕಾಳುಗಳ ರೀತಿ ಇದೆ ಅಲ್ವಾ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇದನ್ನ ಸಾಧ್ಯ ಮಾಡಲು ಏನಿದೆ, ಬೇರ್ಪಡಿಸಲು ಸಾಧ್ಯವಿದೆ. ಗೋಧಿ ಹಿಟ್ಟು ಮತ್ತು ಸಕ್ಕರೆಯ ಹರಳುಗಳ ಗಾತ್ರದಲ್ಲಿ ವ್ಯತ್ಯಾಸ ಇರುವುದರಿಂದ ಇದನ್ನು ಜರಡಿ ಹಿಡಿಯುವ ವಿಧಾನದ ಮೂಲಕ ಇವುಗಳನ್ನ ಬೇರ್ಪಡಿಸಬಹುದು. ಜರಡಿ ಹಿಡಿಯುವುದು ವಿಧಾನ ನಿಮಗೆ ಪಿಕ್ಚರ್ ಕಾಣ್ತಾ ಇದೆ, ಇದನ್ನ ಮಾಡ್ಬೇಕಂತೇನಿಲ್ಲ, ಇದು ನಿಮ್ಗೆ ಚಿತ್ರ ತೋರಿಸುದು. ಜರಡಿ ಹಿಡಿಯುವುದಂದ್ರೆ ಇದು. ಆಗ ನಾವ್ ಏನ್ ನೋಡಿದ್ದು ನೋಡಿ, ಇದೇನು
ತೂರುವಿಕೆ ಮತ್ತೆ ಸೋಸುವಿಕೆ ಅದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಅನ್ನೋ ಕಾರಣಕ್ಕೆ ಚಿತ್ರವನ್ನ ತೋರಿಸಿತು. ಈಗ ನೋಡಿ 22ನೇ ಪ್ರಶ್ನೆಗೆ ಬರೋಣ. ಅಂದ್ರೆ ಕೊನೆಯ ಪ್ರಶ್ನೆ, 2 ಮಾರ್ಕಿನ ಕೊನೆಯ ಪ್ರಶ್ನೆ. ಗೊದಮೊಟ್ಟೆಯ ಹಂತದಲ್ಲಿ ಬಾಲವಿರುವುದರಿಂದ ಏನು ಪ್ರಯೋಜನ? ಗೊದಮೊಟ್ಟೆ ಅಂತ ಹೇಳಿದ್ರೆ ಇದು ನಿಮ್ಗೆ ಕಾಣ್ತಾ ಇರಬಹುದು, ಕಪ್ಪೆ ಇದು ಅಲ್ವಾ, ಕಪ್ಪೆಯ ಗೊದಮೊಟ್ಟೆ ಇದು. ಇದಕ್ಕೆ ನೋಡಿ ಬಾಲ ತರ ಇದೆ, ಹಾಗೆ ಕಾಲು ತರ ಇದೆ. ಇದರ ಕಾರಣವೇನು? ಇದಕ್ಕೆ ಏನು ಇದರ ಮುಖ್ಯ ಉದ್ದೇಶ ಏನು? ಈ ಬಾಲದ ಗೊದಮೊಟ್ಟೆಗಳು ನೀರಿನಲ್ಲಿ ವಾಸಿಸುವುದರಿಂದ ಅವುಗಳಿಗೆ ಈಜಲು ಬಾಲವು ಸಹಾಯ ಮಾಡ್ತದೆ. ಅಂದ್ರೆ ಮೀನಿನ ರೆಕ್ಕೆ ಸಹಾಯ ಮಾಡಿದ ಹಾಗೆ ಇದಕ್ಕೆ ಬಾಲ ಸಹಾಯ ಮಾಡ್ತದೆ. ಈಗ ನೋಡಿ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ 23ನೆಯ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಎಂದು ಕೇಳಿದ್ದಾರೆ. ಸೊ ವೈದ್ಯಕೀಯ ತಾಪಮಾಪಕವನ್ನು ನಾವು ಯಾಕೆ ಬಳಸ್ತೇವೆ? ಬಳಕೆ ಯಾವುದಕ್ಕೆ? ಮಾನವನ ದೇಹದ ತಾಪವನ್ನ ಅಳೆಯಲು. ಪ್ರಯೋಗಶಾಲಾ ತಾಪಮಾಪಕ ಯಾಕೆ ಬಳಸ್ತೇವೆ? ಪ್ರಯೋಗಶಾಲೆಯಲ್ಲಿ ವಸ್ತುಗಳ ತಾಪವನ್ನ ಅಳೆಯಲು ಅಲ್ವಾ. ಇದರ ವ್ಯಾಪ್ತಿ ಹೇಗಿದೆ? 35 ಡಿಗ್ರಿ ಸೆಲ್ಸಿಯಸ್ ನಿಂದ 42 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಇದೆ. ಹಾಗೆಯೇ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ ಎಷ್ಟಿದೆ? -10 ಡಿಗ್ರಿ ಸೆಲ್ಸಿಯಸ್ ನಿಂದ 110 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಇರ್ತದೆ ಇದ್ರದ್ದು. ಆಯ್ತಾ? ಸಂಕುಚನ ಇದೆಯಾ? ಯಾವ್ದ್ರಲ್ಲಿ? ಯಾವ್ದ್ರಲ್ಲಿ? ವೈದ್ಯಕೀಯ ತಾಪಮಾಪಕದಲ್ಲಿ ಸಂಕುಚನ ಇದೆ. ಯಾಕೆ ಹೇಳಿದ್ರೆ ಅದು ಪಾದರಸದ ಮಟ್ಟ ತಾನಾಗಿ ಇಳಿಯದಂತೆ ಡಾಕ್ಟರ್ಗೆ ಸರಿಯಾಗಿ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಕಿಂಕ್ ಅಂತ ಹೇಳ್ತಾರೆ. ಸಂಕುಚನ ಇದೆ. ಆಯ್ತಾ? ಆದ್ರೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಏನಿರುವುದಿಲ್ಲ? ಸಂಕುಚನ ಇರುವುದಿಲ್ಲ. ಸೌರವ್ಯೂಹದ ಗ್ರಹಗಳ ಗುರುತಿಸುವಿಕೆ ಚಿತ್ರ ಮಾಡ್ಬೇಕು ನೀವು. ಹಾಗೆ ಅಲ್ಲಿ ಕೆಲವು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರಿಸಬೇಕು. ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬುಧ. ಆಯ್ತಾ? ಸೂರ್ಯನಿಗೆ ಹತ್ರವಿರುವ ಗ್ರಹ ಅದು. ನೀಲಿ ಗ್ರಹ ಯಾವುದನ್ನ ಕರೀತಾರೆ? ಭೂಮಿಯನ್ನ ಕರೀತಾರೆ. ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ಯಾವುದು? ನೆಪ್ಚೂನ್. ಅಂದ್ರೆ ತುಂಬಾ ದೂರದಲ್ಲಿ ಇರ್ತದೆ. ಆಯ್ತಾ? ಕೆಂಪು ಗ್ರಹ ಯಾವುದನ್ನ ಕರೀತಾರೆ? ಮಂಗಳನನ್ನ ಕರೀತಾರೆ. ಈ ರೀತಿಯ ಚಿತ್ರ ಮಾಡ್ಬೇಕಾಗ್ತದೆ. ಕಲ್ಲರ್ ಇದ್ರೆ ಕಲ್ಲರ್ ಅಲ್ಲಿ ಉಪಯೋಗಿಸಬಹುದು, ಇಲ್ಲದಿದ್ರೆ ನೀವು ಹೀಗೆ ಮಾಡಬಹುದು. ಮರ್ಕ್ಯೂರಿ ಅಂತ ಹೇಳಿದ್ರೆ ಇದು ಬುಧ. ಆಯ್ತಾ? ವೀನಸ್ ಅಂತ ಹೇಳಿದ್ರೆ ಇದು ಶುಕ್ರ. ವೀನಸ್ ಅಂತ ಹೇಳಿದ್ರೆ ಶುಕ್ರ. ಅನಂತರ ಬರುವಂತಹದ್ದು ಅರ್ತ್ ಅಂದ್ರೆ ಭೂಮಿ. ಅನಂತರ ಮಾರ್ಸ್, ಮಂಗಳ ಅಂತ ಹೇಳ್ತೇವೆ. ಹಾಗೆ ಮಂಗಳ ನಂತರ ಬರುವಂತಹದ್ದು ಜುಪಿಟರ್, ಗುರು. ಅನಂತರ ಶನಿ, ಸ್ಯಾಟರ್ನ್, ಶನಿ. ಅನಂತರ ಯುರೇನಸ್, ಮತ್ತೆ ಬರುವಂತದ್ದು ನೆಪ್ಚೂನ್ ಕೊನೆಗೆ ಇರುವಂತಹದ್ದು. ಇದಿಷ್ಟು 6ನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು. ಇದನ್ನ ಒಮ್ಮೆ ನೋಡಿಕೊಳ್ಳಿ. ಯಾಕೆ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಕಾರಣ ಇದನ್ನ ಒಮ್ಮೆ ನೋಡಿಕೊಳ್ಳಿ. ಇದರಿಂದಲೇ ಕೆಲವೊಂದು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಯಾಕೆ ಹೇಳಿದ್ರೆ 6ನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ರೆ ನೀವು ಮೊನ್ನೆ ಗಣಿತದಲ್ಲಿ ಅದನ್ನೇ ಕೇಳಿದ್ರು. ಹೆಚ್ಚಾಗಿ ಅದೇ ನಂಬರ್ ಇತ್ತು, ಮತ್ತೆ ಕೆಲವೊಂದು ಪ್ರಶ್ನೆಗಳಲ್ಲಿ ನಂಬರ್ ಚೇಂಜ್ ಮಾಡಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳಿದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಕಾರಣ ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಬಾಯ್ ಬಾಯ್.